ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾಘ ಮಾಸದ ಹುಣ್ಣಿಮೆಯ ದಿನ. ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಗಾಗಿ ಇವತ್ತು ಸ್ವಲ್ಪ ಮನೇಲಿ ಬೇಗನೆ ಎದ್ದು ಕೆಲಸ ಎಲ್ಲ ಮಾಡ್ಕೊಂಡು ಮಕ್ಕಳಿಗೆಲ್ಲ ಸಹ ಸ್ನಾನ ಮಾಡ್ಕೊಂಡು ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗನೆ ಎದ್ದು ಇವತ್ತೆಲ್ಲ ಕೆಲಸ ಸಹ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು 2 ದೇವಸ್ಥಾನಕ್ಕೆ ಹೋಗ್ಬೇಕು. 2 ದೇವಸ್ಥಾನನು ಕಂಪ್ಲೀಟ್ ಮಾಡೋದ್ರಿಂದ ಹಾಗಾಗಿ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ಬೇಕು. ಮೊದಲನೇದು ಈಚೆ ಕಸ ಗುಡಿಸಿ ರಂಗೋಲಿ ಬಿಡೋದ್ರಿಂದ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಈಚೆ ಎಲ್ಲನೂ ಸಹ ಕಸ ಗುಡಿಸಿ ರಂಗೋಲಿ ಬಿಟ್ಬಿಡೋಣ ಅಂತ ಹೇಳಿ ರಾತ್ರಿನೇ ಗಾಡಿ ಚಾರ್ಜ್ ಹಾಕಿದ್ದೆ. ಗಾಡಿ ಚಾರ್ಜ್ ಎಲ್ಲನೂ ಸಹ ತೆಗೆದು ಆನಂತರ ಎಲ್ಲ ನೀಟಾಗಿ ಕಸ ಗುಡಿಸಿ ನೀರು ಹಾಕಿ ತೊಳೆದು ಆಮೇಲೆ ಎಲ್ಲನೂ ಸಹ ರಂಗೋಲಿ ಎಲ್ಲನೂ ಬಿಟ್ಕೊಂಡು ಹಾಗೆ ಹಾಲು ತರೋಣ ಅಂತ ನೋಡಿದೆ. ಇನ್ನು 5:45 ಆಗಿತ್ತು ಟೈಮು. ಹಾಲು ಇನ್ನೂ ಓಪನ್ನು ಆಗಿರಲಿಲ್ಲ ಹಾಲು ಡೈರಿ. ಹಾಗಾಗಿ ಸರಿ ಎಲ್ಲನೂ ಮನೇಲೆಲ್ಲ ಕೆಲಸ ಮಾಡಿಕೊಂಡು ಹೋಗಿ ತರೋಣ ಅಂತ ಅನ್ಕೊಂಡೆ. ಇವತ್ತು ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗೆ ಇವತ್ತು ಎಲ್ಲವನ್ನು ಹೋಗಿ ಹೂವು ಎಲ್ಲನೂ ತೊಗೊಂಡು ಬಂದಿದ್ದೆ. 1 kg ಶಾಮಂತಿಗೆ ಹೂವು ಮತ್ತು ಒಂದು 50 ಗ್ರಾಮ್ ಅಷ್ಟು ಏನಂತಾರೆ ಆರೆಂಜ್ ಕಲರ್ ಬರುತ್ತಲ್ಲ ಅದು, ಆ ಹೂವನ್ನ ತೊಗೊಂಡು ಬಂದೆ. ಕಾಕಡ ಹೂವು, ಕಾಕಡ ಅಲ್ಲ, ಅದು ಏನಂತಾರೆ ಹೆಸರು, ಅದು ಗೊತ್ತಿದೆ ಆದರೆ ಹೇಳಕ್ಕೆ ಬರ್ತಿಲ್ಲ ಏನು ಹೆಸರು ಅಂತ ಹೇಳಿ. ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. 100 ಗ್ರಾಮ್ಗೆ 50 ರೂಪಾಯಿ ಅಂದರು. ಅದಕ್ಕೋಸ್ಕರ 100 ಗ್ರಾಮು ಆ ಹೂವು ತೊಗೊಂಡು ಬಂದೆ. ಮತ್ತು 1 kg ಶಾಮಂತಿಗೆ ಹೂವು ತೊಗೊಂಡು ಬಂದೆ. 1/4 kg ರೋಸ್ ತೊಗೊಂಡು ಬಂದೆ. ನನಗೆ ಶಾಮಂತಿಗೆ ಹೂವು ಕಟ್ಟೋದಕ್ಕೆ ಬರಲ್ಲ. ಹಾಗಾಗಿ ನಾನು ಶಾಮಂತಿಗೆ ಹೂವು ತಂದಾಗೆಲ್ಲನೂ ಹಾರನೇ ಮಾಡಿ ಹಾಕ್ಕೊಳ್ತೀನಿ ದೇವ್ರಿಗೆ. ಆನಂತರ ಎಲ್ಲನೂ ದೇವ್ರ ಮನೇಲೆಲ್ಲನೂ ಸಹ ರೆಡಿ ಮಾಡಿಕೊಂಡು ದೇವ್ರ ಸಾಮಾನುಗಳ್ನೆಲ್ಲನೂ ಸಹ ನೆನ್ನೆನೇ ತೊಳೆದಿಟ್ಕೊಂಡಿದ್ದೆ. ಕಟ್ಟಿರೋ ಹೂವನ್ನೆಲ್ಲನೂ ಸಹ ಹಾಕಿ ಹಾರನೆಲ್ಲನೂ ಸಹ ದೇವ್ರಿಗೆ ಹಾಕಿ ಆನಂತರ ಹೊಸ್ಲೆಲ್ಲನೂ ಸಹ ತೊಳ್ಕೊಂಡು ಒರೆಸ್ಕೊಂಡು ಹೊಸ್ಲಿಗೆಲ್ಲನೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ಆನಂತರ ಪೂಜೆಗೆಲ್ಲನೂ ಸಹ ರೆಡಿ ಮಾಡ್ಕೊಂಡಿದ್ನಲ್ಲ, ಸರಿ ದೀಪ ಹಚ್ಬಿಡೋಣ ಅಂತ ಹೇಳಿ ಪೂಜೆ ಎಲ್ಲನೂ ಸಹ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಮಾಡ್ಕೊಂಡಾದ ನಂತರ ಮಕ್ಳಿಗೆಲ್ಲನೂ ಸಹ ರೆಡಿ ಮಾಡಿದ್ದೆ. ಸರಿ ಹೋಗೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಎಲ್ಲನೂ ರೆಡಿಯಾಗಿ ಹೊರಟೋ ದೇವಸ್ಥಾನಕ್ಕೆ ಹೊರಡಬೇಕಾದ್ರೆ ಇವತ್ತು ಮಕ್ಳಿಗೂ ಏನು ಟಿಫನ್ ಮಾಡೋಕ್ಕಾಗ್ದಿಲ್ಲ. ಯಾಕಂದರೆ ಇವತ್ತು 2 ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ಲೇಟ್ ಆಗಿಬಿಡುತ್ತೆ. ಇನ್ನು ಟಿಫನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೇಲಿ ಅಂತ ಹೇಳಿ ಅಲ್ಲೇ ತಿನ್ಸೋಣ ಅಂತ ಹೇಳಿ ಅವ್ರನ್ನೂ ಉಪವಾಸ ಕರ್ಕೊಂಡೋದೆ. ನಿಧಾನ ಪೂಜೆ ಮಾಡ್ರಿ. ವಿದ್ಯಾಬುದ್ಧಿ ಕೊಟ್ಟು ಕಾಪಾಡಪ್ಪ ತಂದೆ, ವಿದ್ಯಾಬುದ್ಧಿ ಕೊಡು ಸ್ವಾಮಿ ಅಂತ ಕೇಳ್ಕೊಳ್ರಿ. ನಿಧಾನಕ್ಕೆ ಮಾಡ್ರಿ, ನಿಧಾನಕ್ಕೆ.
ಬಾ ಸ್ವಲ್ಪ ಇರಿ. ತುಂಬಾ ಜನ ಇದ್ದಾರೆ ಇವತ್ತು ದೇವಸ್ಥಾನದಲ್ಲಿ ಬೆಳಗ್ಗೆನೆ. ಅದಕ್ಕೆ ಹೇಳ್ದೆ ಬೆಳಗ್ಗೆನೆ ಬರೋಣ ಅಂತ ನಮ್ಮ ಮನೇಲಿ ಯಾವತ್ತು ಬೇಗ ಬರೋದಕ್ಕೆ ಆಗಲ್ಲ. ಕೊಟ್ಟು ಹೋಗೋ ಅಂತ ಅದಕ್ಕೋದು ನಾವು ಯಾವತ್ತೂ ಅಷ್ಟೇ ದೇವಸ್ಥಾನದಲ್ಲಿ ಧರ್ಮ ದರ್ಶನನೇ ಎಷ್ಟೊಂದು ಕ್ಯೂ ಇದೆ ನೋಡಿ. ಇರೋ ಅಂತ ದುಡ್ಡು ಕೊಟ್ಟು ಹೋಗದೆ ಇರೋ ಅಂತ ದಾರಿ ಇರುತ್ತಲ್ಲ ದೇವ್ರನ್ನ ನೋಡೋಕೆ, ಹಾಗೆ ಹೋಗೋದು. ದುಡ್ಡು ಕೊಟ್ಟು ಯಾವತ್ತೂ ದೇವ್ರನ್ನ ನೋಡೋದಕ್ಕೆ ಹೋಗೋದಿಲ್ಲ. ದೇವ್ರ ದರ್ಶನ ಎಲ್ಲನೂ ಸಹ ಸ್ವಲ್ಪ 1 ಅವರ್ ಆಯಿತು ಆಗೋದಕ್ಕೆ. ಆಮೇಲೆ ಅದಾದ ನಂತರ ಬರ್ತಾ ಹಾಗೆ ಕಳೆಪುರಿ ಎಲ್ಲ ತೊಗೊಂಡು ಮಕ್ಳಿಗೆ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಅಲ್ಲೇ ಸ್ವಲ್ಪ ಅವರೆಕಾಯಿ ಇತ್ತು, ತುಂಬ ಚೆನ್ನಾಗಿತ್ತು ಅವರೆಕಾಯಿ ಮತ್ತು ಕಡಲೆಕಾಯಿ ತೊಗೊಳ್ಳೋಣ ಅಂತ ಹೇಳಿ ಕೇಳ್ದೋ. ಮತ್ತು ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಈ ಥರ ಹಣ್ಣು